ನಾವಿಲ್ಲಿ ಈ ಮೆಷಿನ್ ಇದರ ಒಂದು ಉಪಯೋಗ ಯಾವ ರೀತಿ ಆಗುತ್ತೆ, ಈ ಮೆಷಿನ್ ಇಲ್ಲಿ ನಮಗೆ ಯೂಸ್ ಮಾಡ್ಬೋದಾ, ಇಲ್ಲಿನ ಒಂದು ವಾಟರ್ ಫ್ಲೋ ಏನಿದೆ, ಆಮೇಲೆ ಗಂಗಾವಳಿ ರಿವರ್ ಡೆಪ್ತ್ ಎಷ್ಟಿದೆ, ಆಮೇಲೆ ಆಕ್ಚುಲಿ ಈ ಮೆಷಿನ್ ತಗೊಂಬಂದ್ರೆ ಏನ್ ಮಾಡಬೇಕು ಏನ್ ಮಾಡಬಹುದು ಅಂತ ತಿಳ್ಕೊಳ್ಳಿಕ್ಕೆ ನಮ್ಮನ್ನ ಅಲ್ಲಿಂದ ಕಳಿಸಿದ್ದಾರೆ. ಈಗ ನಮ್ಮ ಬಹುಮಾನ್ ಭಟ್ಟ MLA ಸಾಹೇಬರು ಮಾತಾಡಿದ್ದಾರೆ, ಹೇಳಿದ್ದಾರೆ ನಮ್ಗೆ ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟಿದೆ. ಅದನ್ನ ನಾವು ರಿಪೋರ್ಟ್ ಮಾಡಿ ನಮ್ಮ ತ್ರಿಸೂರ್ ಡಿಸ್ಟ್ರಿಕ್ಟ್ DC ಗೆ ಇನ್ಫಾರ್ಮ್ ಮಾಡ್ತೀವಿ, ಅಲ್ಲಿಂದ ಗೌರ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತೀವಿ, ಅಲ್ಲಿಂದ ನಮ್ಮ ಕಾರವಾರ DC ಅವರು ತಿಳಿಸ್ತಾರೆ ಅದಕ್ಕೆ ತಕ್ಕಂತೆ ಏನ್ ಬೇಕು ಅಂತ ಅನ್ನೋದನ್ನ ಮುಂದಕ್ಕೆ. ಆಕ್ಚುಲಿ ಇಷ್ಟು ಟೆಕ್ನಿಕಲ್ ಆಗಿರೋ ವಿಷಯಗಳನ್ನ ಹೇಳೋವಂತ ಒಂದು ಕಾಂಪಿಟೆನ್ಸಿ ಇರೋವಂಥದ್ದಲ್ಲ. ನಾನು ಆಕ್ಚುಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಕಾಂಪಿಟೆನ್ಸಿ ಇರೋದು ಅವರು ಆಪರೇಟರ್, ಬಟ್ ಅವ್ರಿಗೆ ಲ್ಯಾಂಗ್ವೇಜ್ ಇಶ್ಯೂ ಇದೆ. ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಇದರದ್ದು ಲಿಮಿಟೇಷನ್ ಏನಂತಂದ್ರೆ ಇದರ ಫೌಂಟೂನ್ಸ್ ಅಂದ್ರೆ ಲೆಗ್ಸ್ 6 ಮೀಟರ್ ಲೆಂತ್ ಡೆಪ್ತ್ ಗೆ ಹೋಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಳಕ್ಕೆ ಅಂತಂದ್ರೆ ಹೋಗಕ್ ಆಗೋದಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ನಾವು NDRF ಅವರೊಟ್ಟಿಗೆ ಮಾತಾಡಿದ್ವಿ. ಸೊ ಅವರು ಅದಕ್ಕೆ ರೋಪ್ ಕಟ್ಟಿ ಸಪೋರ್ಟ್ ಮಾಡಿ ನಿಲ್ಲಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿನ ಎಲ್ಲ ಈ ಟೀಮ್ನವರು ಮೊದಲು ಯಾರೆಲ್ಲ ಇದ್ರು, NDRF ಆಗಲಿ, ನೇವಿ ಆಗಲಿ, SDRF, ಆರ್ಮಿ ಎಲ್ಲರೂ ಸೇರ್ಕೊಂಡು ಸಹಾಯ ಮಾಡಿದ್ರೆ. ಅದೇನಾಗಿದೆ, ಟ್ರಕ್ ಉಂಟಲ್ಲ ಅಲ್ಲಿಂದ ಇಲ್ಲಿ ತನಕ ಹರಿದಿದೆ. ಈಗ ಒಂದು ಸ್ಪಾಟ್ ಅದು ಬೇರೆ ಮೇಲಿಂದ ಬಂದಿದೆ. ಈಗ ಇಲ್ಲಿ ಒಂದು ಉಂಟು, ಒಂದು ಸ್ಪಾಟ್ ಇಲ್ಲಿ, ಒಂದು ಸ್ಪಾಟ್ ಇಲ್ಲಿ, ಒಂದು ಸ್ಪಾಟ್ ಈ ಸೈಡ್, ಮಧ್ಯದಲ್ಲಿ ಆ ಮಣ್ಣು. ಆ ಮಣ್ಣನ್ನು ನಾವು ತೆಗಿಬೇಕು. 3 ಪಾಯಿಂಟ್ ಮಣ್ಣು ಕರೀತೇವೆ ಅಲ್ಲಿ ಹಾಗೆ ಫ್ಲೋಟ್ ಮಾಡ್ಬೋದು. ಕ್ಲೇ ತೆಗೆದು ಒಂದ್ಸಲ ಕ್ಲೇ ತೆಗೆದ್ರೆ ಎಲ್ಲಿದೆ ಇಲ್ಲಿ ಒಂದಿದೆ, ಅಲ್ಲ 2 ಸೆಂಟಿ. ಆ ಪಾಯಿಂಟ್ ಅಲ್ಲ, ಆ ಪಾಯಿಂಟಿಂದ ಸ್ವಲ್ಪ ಇದೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನೋಡಿ. ಈಗ ಒಂದು ಫ್ಲೋಟ್ ಆಯ್ತಲ್ಲ ಅಲ್ಲಿ ಒಂದು ಪಾಯಿಂಟ್ ಮಧ್ಯದಲ್ಲಿ ಅಲ್ಲಿ ನೀರು ಕಟ್ಟಲ್ಲಿ ಪಾಯಿಂಟ್. ಅದೇನಾಗಿದೆ, ಇಲ್ಲಿಂದ ಹರಿದು ಸ್ವಲ್ಪ ಮುಂದೆ ಖುಷಿ ಒಂದು 20 ಮೀಟರ್ ಮುಂದಕ್ಕೆ.